ನಮಸ್ಕಾರ ವೀಕ್ಷಕರೇ. ತಿರುಪತಿ ತಿಮ್ಮಪ್ಪ ದೇಗುಲದ ಲಡ್ಡು ವಿಚಾರ ಈಗ ಕೇವಲ ಒಂದು ಘಟನೆಯಾಗಿ ಉಳಿದಿಲ್ಲ. ಸಾಕಷ್ಟು ವಿಚಾರಗಳ ಬಗ್ಗೆ ಈ ಪ್ರಕರಣ ಬೆಳಕು ಚೆಲ್ತಾ ಇದೆ. ಘಟನೆ ಬೆನ್ನಲ್ಲೇ ಈ ಸಂಬಂಧ ಖಡಕ್ ನಿರ್ಧಾರ ತೆಗೆದುಕೊಳ್ತಾ ಇರೋ ಸಿಎಂ ಚಂದ್ರಬಾಬು ನಾಯ್ಡು ದೇವಸ್ಥಾನಗಳ ಸಂಬಂಧ 3 ಪ್ರಮುಖ ನಿಲುವುಗಳನ್ನ ತೆಗೆದುಕೊಂಡಿದ್ದಾರೆ. ಶೀಘ್ರದಲ್ಲೇ ಇದೆಲ್ಲವೂ ಜಾರಿಗೆ ಬರಲಿದೆ ಅಂತ ಆದೇಶ ನೀಡಿದ್ದಾರೆ. ಇತ್ತ ಡಿಸಿಎಂ ಪವನ್ ಕಲ್ಯಾಣ್ ಲಡ್ಡು ಮಾತ್ರವಲ್ಲದೆ ದೇಗುಲದಲ್ಲಿ ಆಗಿರೋ ಇನ್ನಷ್ಟು ಅವ್ಯವಹಾರಗಳ ಬಗ್ಗೆಯೂ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಸದ್ಯ ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತ ಧಾರ್ಮಿಕವಾಗಿ ಶ್ರೀಮಂತ ಎನಿಸಿಕೊಂಡಿತ್ತು. ಆದ್ರೆ ದಕ್ಷಿಣದಲ್ಲೇ ಸನಾತನ ವಿರೋಧಿ ಕೆಲಸಗಳು ಹೆಚ್ಚಾಗ್ತಾ ಇವೆ. ಈಗ ಆಂಧ್ರ ಎಚ್ಚೆತ್ತುಕೊಂಡಿದೆ. ಉಳಿದವರು ಯಾವಾಗ ಅನ್ನೋ ಪ್ರಶ್ನೆ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದೇವಸ್ಥಾನಗಳ ಕಾರ್ಯದ ಕುರಿತಂತೆ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ತಿರುಪತಿ ಲಡ್ಡು ಪ್ರಕರಣ ಸುನಾಮಿಯಂತೆ ಸದ್ದು ಮಾಡಿ ಸಮಸ್ತ ಹಿಂದೂ ಸಮಾಜವನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆ. ಅಂದಹಾಗೆ ಹಲವು ಅಕ್ರಮಗಳಲ್ಲಿ ಇದು ಒಂದು ಅಷ್ಟೇ. ಇನ್ನೂ ರಿಪೇರಿ ಮಾಡಬೇಕಾಗಿರೋ ಸಾಕಷ್ಟು ಕೆಲಸಗಳಿವೆ. ಆದ್ರೆ ಇಡೀ ಭಾರತದಲ್ಲಿ ಆ ಕೆಲಸ ಸದ್ಯ ಆಂಧ್ರ ಪ್ರದೇಶದಲ್ಲಿ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಇಡೀ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಪ್ರಮುಖವಾಗಿ ತಿರುಪತಿ ವಿಚಾರವನ್ನೇ ಮುಂದಿಟ್ಕೊಂಡಿದ್ರು. ಅಲ್ಲಿನ ಅವ್ಯವಹಾರಗಳನ್ನ ಬಿಚ್ಚಿಟ್ಟಿದ್ರು. ನಮ್ಮ ಕೈಗೆ ಅಧಿಕಾರ ಸಿಕ್ಕಿದ್ರೆ ಎಲ್ಲವನ್ನ ಸರಿಪಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಅಧಿಕಾರ ಸಿಕ್ಕ ಬಳಿಕ ಆದ್ಯತೆ ಮೇರೆಗೆ ನುಡಿದಂತೆ ನಡೀತಾ ಇದ್ದಾರೆ. ಈ ಹಿಂದೆ ಪ್ರೆಸ್ ಮೀಟ್ ಮಾಡಿ ದೇವಸ್ಥಾನಗಳ ಅಭಿವೃದ್ಧಿಗೆ ಸರ್ಕಾರ ಏನು ಮಾಡಲಿದೆ ಅನ್ನೋದನ್ನ ಸಿಎಂ ಚಂದ್ರಬಾಬು ಹೇಳಿದ್ರು. ಈಗ ಪ್ರಮುಖವಾಗಿ 3 ನಿರ್ಧಾರಗಳನ್ನ ನಾಯ್ಡು ಪವನ್ ಕಲ್ಯಾಣ್ ಸರ್ಕಾರ ತೆಗೆದುಕೊಂಡಿದೆ. ಲಡ್ಡು ಕೇಸ್ ಬೆನ್ನಲ್ಲೇ ಇನ್ಮುಂದೆ ಹಿಂದೂ ದೇವಾಲಯಗಳಲ್ಲಿ ಯಾವುದೇ ಕಾರಣಕ್ಕೂ ಅನ್ಯ ಧರ್ಮೀಯರಿಗೆ ಆಡಳಿತದಲ್ಲಿ ಜಾಗ ಇಲ್ಲ ಅನ್ನೋದನ್ನ ನಾಯ್ಡು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಆಡಳಿತದಲ್ಲಿ ಯಾವ ಕೆಲಸ ಇಲ್ಲ ಅನ್ನೋದು ಮಾತ್ರ, ದೇವಸ್ಥಾನದ ಒಳಗೆ ಅನ್ಯ ಧರ್ಮೀಯರು ಬರಬಾರದು ಅಂತ ಎಲ್ಲೂ ಹೇಳಿಲ್ಲ. ಇದರ ಜೊತೆಗೆ ಎಲ್ಲಾ ದೇಗುಲಗಳಲ್ಲಿ ಅರ್ಚಕರ ಸಂಬಳವನ್ನ 15,000ಕ್ಕೆ ಏರಿಕೆ ಮಾಡುವ ಮೂಲಕ ಕೊಟ್ಟ ಮಾತನ್ನ ನೆರವೇರಿಸಿದೆ ಚಂದ್ರಬಾಬು ನೇತೃತ್ವದ ಸರ್ಕಾರ. ಈ ಮೂಲಕ ಆಂಧ್ರದಾದ್ಯಂತ ಸುಮಾರು 1683 ಅರ್ಚಕರ ಮಾಸಿಕ ಸಂಬಳ 15,000 ಆಗಿದೆ. ಇದರ ಜೊತೆಗೆ ಕೈತಪ್ಪಿ ಹೋಗಿರೋ ದೇವಸ್ಥಾನಗಳ ಜಾಗ ಸುಮಾರು 87,000 ಎಕರೆಗಳಷ್ಟು ಜಾಗವನ್ನ ಸದ್ಯದಲ್ಲೇ ಕಾನೂನಾತ್ಮಕವಾಗಿ ಹಿಂಪಡಿತೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಕಳೆದ ಬಾರಿಯ ಪ್ರೆಸ್ ಮೀಟ್ ನಲ್ಲಿ ಇನ್ನೂ ಒಂದಷ್ಟು ನಿರ್ಧಾರಗಳ ಬಗ್ಗೆ ಸಿಎಂ ಚಂದ್ರಬಾಬು ಹೇಳ್ಕೊಂಡಿದ್ರು. ಈಗ ಆದ್ಯತೆ ಮೇಲೆ ಈ 3 ನಿರ್ಧಾರ ಜಾರಿಯಾಗಿದ್ದು ಉಳಿದವು ಶೀಘ್ರದಲ್ಲೇ ಜಾರಿಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಲಡ್ಡು ಪ್ರಕರಣ ಬೆನ್ನಲ್ಲೇ ಜಗನ್ ಸರ್ಕಾರದ ಅವಧಿಯಲ್ಲಿ ಆಗಿದ್ದ ಇನ್ನಷ್ಟು ಧರ್ಮದ್ರೋಹದ ಕೆಲಸಗಳ ಬಗ್ಗೆ ಪವನ್ ಕಲ್ಯಾಣ್ ಆರೋಪಿಸ್ತಾ ಇದ್ದಾರೆ. ಅದೇನೆಂದ್ರೆ ನಾನ್ ವೆಜ್ ಲಿಕ್ಕರ್ ಕೂಡ ಪ್ರಸಾದಗಳಿಗೆ ಬೆರಿಕೆ ಆಗಿರೋ ಸಂಶಯ ಇದೆ ಅಂತ ಹೇಳ್ತಿದ್ದಾರೆ. ಪ್ರಸಾದದ ಕ್ವಾಲಿಟಿ ಬಗ್ಗೆ ಈ ಹಿಂದೆ ಬಹಳ ಕಂಪ್ಲೇಂಟ್ಗಳು ಬರ್ತಾ ಇದ್ವು. ಸಾಮಾನ್ಯವಾಗಿ ತಿರುಪತಿ ಲಡ್ಡಿಗೆ ಅದರದೇ ಆದ ಒಂದು ವಿಶೇಷ ಪರಿಮಳ ಇರುತ್ತೆ. ಕರ್ಪೂರದ ಪರಿಮಳ ಇರುತ್ತೆ ಅನ್ನೋದು ಸಮಸ್ತ ಭಕ್ತಾದಿಗಳಿಗೆ ಗೊತ್ತಿರೋ ವಿಚಾರ. ಆದ್ರೆ ಕಂಪ್ಲೇಂಟ್ ಮಾಡ್ತಾ ಇದ್ದ ಜನರು ಲಡ್ಡುಗಳಲ್ಲಿ ಬೇರೆಯದ್ದೇ ವಾಸನೆ ಬರ್ತಾ ಇದೆ, ಮಾಮೂಲಿ ಪರಿಮಳ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರಿಂದ ನಮಗೆ ಗೊತ್ತಾಗಿರೋ ವಿಷಯ ಸ್ವಲ್ಪ ಅಷ್ಟೇ, ಗೊತ್ತಿಲ್ಲದೆ ಇರೋದು ಸಾಕಷ್ಟಿವೆ. ಪ್ರಸಾದದ ವಿಚಾರದಲ್ಲಿ ಅಪಚಾರ ಮಾಡೋದನ್ನ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಇದರಿಂದ ಸಮಸ್ತ ಹಿಂದೂ ಸಮುದಾಯ ಆತಂಕಗೊಂಡಿದೆ ಹಾಗೂ ಬೇಸರಗೊಂಡಿದೆ. ಇದೇ ಕಾರಣಕ್ಕೆ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ಸ್ಥಾಪನೆ ಆಗ್ಬೇಕು ಅಂತ ಹೇಳ್ತಾ ಇರೋದು ಒಂದಿದ್ದಾರೆ. ಅಂದಹಾಗೆ ದೇವಸ್ಥಾನಗಳ ವಿಚಾರ ಇಷ್ಟೊಂದು ಹೈಪ್ ಆಗ್ತಾ ಇರೋದು ಯಾಕೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಒಂದು ವಿಷಯವನ್ನ ಗಮನಿಸಿ, ಭಾರತದಲ್ಲಿ ಸನಾತನ ಸಂಸ್ಕಾರ ಸಂಪ್ರದಾಯಗಳು ಎಲ್ಲಿ ಹೆಚ್ಚಿದೆ ಅಂತ ಕೇಳಿದ್ರೆ ದಕ್ಷಿಣ ಭಾರತ ಅಂತ ಎಲ್ಲರೂ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಸಂಪ್ರದಾಯವೇ ಇಲ್ಲ ಅಂತೇನಲ್ಲ, ಆದ್ರೆ ದೊಡ್ಡ ಮಟ್ಟದಲ್ಲೇ ಪಾಶ್ಚಾತ್ಯ ಸಂಪ್ರದಾಯ ಉತ್ತರದಲ್ಲಿ ಬೇರೂರ್ತಾ ಇದೆ. ಹಾಗಿದ್ರೆ ದಕ್ಷಿಣದಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಅದ್ಯಾವಾಗ ದಕ್ಷಿಣ ಹಿಂದುತ್ವದ ಭದ್ರಕೋಟೆ ಅನ್ನೋದು ಗೊತ್ತಾಯ್ತೋ ಅಂದಿನಿಂದಲೇ ಅದನ್ನ ನಾಶ ಮಾಡೋ ಹುನ್ನಾರಗಳು ನಡೀತಾನೆ ಇವೆ. ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ದೇವಾಲಯಗಳು ಇರೋದು ತಮಿಳುನಾಡಲ್ಲೇ. ಅದೇ ತಮಿಳುನಾಡಲ್ಲಿ ಹೆಚ್ಚಿನ ಹಿಂದೂಗಳಿಗೆ ಹಿಂದೂ ಧರ್ಮ ಸನಾತನ ಸಂಪ್ರದಾಯಗಳನ್ನ ಕಂಡ್ರೆ ಆಗೋದಿಲ್ಲ. ತಮ್ಮನ್ನ ತಾವೇ ವಿರೋಧಿಸ್ತಾ ಇದ್ದೀವಿ ಅನ್ನೋ ಸಣ್ಣ ಪರಿಜ್ಞಾನ ಇಲ್ಲದೆ ಹಿಂದುತ್ವವನ್ನ ಖಂಡಿಸ್ತಾರೆ. ಈ ಪರಿಸ್ಥಿತಿ ಬಂದಿದ್ಯಾಕೆ ಅಂದ್ರೆ ಅಲ್ಲಿ ಆಡಳಿತ ನಡೆಸಿದ ಸರ್ಕಾರಗಳು, ಸಿದ್ಧಾಂತಗಳು. ಇನ್ನು ಕೇರಳದ ಕಥೆಯನ್ನ ಕೇಳೋದೇ ಬೇಡ. ದೇವರ ನಾಡು ಅಂತ ಕರೆಸಿಕೊಳ್ಳೋ ಕೇರಳದಲ್ಲಿ ದೇವರ ಸ್ಥಿತಿ ನೋಡಿದ್ರೆ ದೇವರಿಗೆ ಭಯ ಆಗೋ ಹಾಗಿದೆ. ಇದಕ್ಕೆ ಕಾರಣ ಅದೇ ಅಜೆಂಡಾ, ಪ್ರೊಪಾಗಾಂಡ. ಹಿಂದೂ ಜನರ ತಲೆಯಲ್ಲಿ ಜಾತ್ಯತೀತತೆ ಅನ್ನೋದನ್ನ ತುಂಬಿ ತಮ್ಮನ್ನ ತಾವೇ ದ್ವೇಷಿಸೋ ಹಾಗೆ ಮಾಡಿದ್ದು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶಗಳೇನೆಂದ್ರೆ ಹಿಂದುತ್ವದಲ್ಲಿ ಎಲ್ಲವೂ ಸರಿ ಇತ್ತಾ ಅಂತ ಕೇಳಿದರೆ ಖಂಡಿತ ಇಲ್ಲ.
ಎಷ್ಟೋ ಕಡೆಗಳಲ್ಲಿ ಭೇದ ಭಾವ ಇತ್ತು, ಈಗಲೂ ಇದೆ. ಮೇಲ್ಜಾತಿ ಕೆಳಜಾತಿ ಅನ್ನೋ ಭೇದ ಈಗಲೂ ಕೆಲವು ಕಡೆಗಳಲ್ಲಿ ಇದೆ. ದೇವಸ್ಥಾನಗಳಿಗೆ ಜನರನ್ನ ಸೇರಿಸದ ಅನಿಷ್ಟ ಪದ್ಧತಿಗಳು ಈಗಲೂ ಕೆಲವು ಕಡೆ ಇದೆ. ಇದನ್ನೆಲ್ಲ ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಇತರರು ಸಕ್ಸಸ್ ಆದ್ರು. ಹಾಗಂದ ಮಾತ್ರಕ್ಕೆ ಸನಾತನ ಧರ್ಮ ಬಿಟ್ಟು ಬೇರೆ ಧರ್ಮದಲ್ಲಿ ಭೇದ ಭಾವವೇ ಇಲ್ವಾ, ಎಲ್ಲವೂ ಸರಿ ಇದೆಯಾ ಅಂತ ಕೇಳಿದ್ರೆ ಉತ್ತರ ನಿಮಗೆ ಗೊತ್ತಿದೆ. ಆದರೆ ಬೇರೆ ಧರ್ಮಗಳ ಅನಿಷ್ಟ ಪದ್ಧತಿ ಬಗ್ಗೆ ಯಾರೊಬ್ಬರು ಮಾತಾಡೋದಿಲ್ಲ. ಕರ್ನಾಟಕ, ತೆಲಂಗಾಣ, ಕೇರಳ ಹಾಗೂ ತಮಿಳುನಾಡಲ್ಲಿ ಅದೆಷ್ಟೋ ದೇಗುಲಗಳು ಅಳಿವಿನಂಚಿನಲ್ಲಿವೆ ಅಂತಾರೆ. ಆದ್ರೆ ಅದನ್ನ ಕೇಳೋರಿಲ್ಲ. ಇಷ್ಟೆಲ್ಲ ಹೇಳ್ತಿರಲ್ಲ, ದೇವಸ್ಥಾನದಿಂದ ಏನು ಉಪಯೋಗ, ಅದರ ಬದಲಿಗೆ ಶಾಲೆ ಕಟ್ಟಿಸಿ, ಆಸ್ಪತ್ರೆ ಕಟ್ಟಿಸಿ ಅಂತ ಕೆಲ ಅತಿ ಬುದ್ಧಿವಂತರು ಹೇಳ್ತಾರೆ. ಇದಕ್ಕೆ ಉತ್ತರ ಹೇಳೋ ಮೊದಲು ಬಿಜೆಪಿ ಶಾಸಕ ಹಾಗೂ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳೋ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರೋ ಒಂದು ವರದಿಯನ್ನ ಹೇಳ್ಬಿಡ್ತೀನಿ. ಕೇರಳದಲ್ಲಿ ಇತ್ತೀಚೆಗೆ ಭೀಕರ ಪ್ರವಾಹ ಬಂತು. ರಾಹುಲ್ ಗಾಂಧಿ ಕ್ಷೇತ್ರ ವಯನಾಡು ಸೇರಿ ಹಲವೆಡೆ ಸಾಕಷ್ಟು ಅನಾಹುತ ಆಯಿತು. ಆಗ ಶಬರಿಮಲೆ ದೇವಸ್ಥಾನದಿಂದ 10 ಕೋಟಿ, ತಿರುಪತಿಯಿಂದ 5 ಕೋಟಿ, ಶಿರಡಿ ಸಾಯಿಬಾಬಾದಿಂದ 5 ಕೋಟಿ, ಗುರುವಾಯೂರ್ ದೇವಸ್ಥಾನದಿಂದ 5.3 ಕೋಟಿ, ವೈಷ್ಣೋದೇವಿ ದೇಗುಲದಿಂದ 1 ಕೋಟಿ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಿಂದ 1.25 ಕೋಟಿ ಹಣವನ್ನ ಪರಿಹಾರವಾಗಿ ನೀಡಿದೆ. ಇದರ ಪ್ರತಿಯಾಗಿ ಸರ್ಕಾರ ಮಾಡಿದ್ದೇನು? ಪ್ರಸಾದದಲ್ಲಿ ಪ್ರಾಣಿಜನ್ಯ ಕೊಬ್ಬು ಮಿಶ್ರಣ ಮಾಡೋದು, ಕಲ್ಲಡ್ಕದಲ್ಲಿ ಶಾಲಾ ಮಕ್ಕಳಿಗೆ ಊಟ ನಿಲ್ಲಿಸಿದ್ದು, ಗಣಪತಿ ವಿಸರ್ಜನೆಯ ಮೆರವಣಿಗೆಗೆ ಕಲ್ಲು, ಚಪ್ಪಲಿ, ಪೆಟ್ರೋಲ್ ಬಾಂಬ್ ಎಸೆದಿದ್ದು, ಹಿಂದೂಗಳ ಹಬ್ಬಗಳಿಗೆ ಪಾಲಿಸಲಾಗದಂತ ನಿಯಮಾವಳಿಗಳು ಅಂತ ಬಸನಗೌಡ ಪಾಟೀಲ್ ಆರೋಪ ಮಾಡ್ತಾ ಇದ್ದಾರೆ. ಯಾವ ದೇಗುಲದ ಬದಲು ಆಸ್ಪತ್ರೆ, ಶಾಲೆ ಕಟ್ಟಿಸಿ ಅಂತ ಬುದ್ಧಿವಂತಿಕೆ ಮಾತಾಡ್ತಾರೋ ಅದೇ ದೇಗುಲಗಳು ಮನುಷ್ಯತ್ವ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾ ಇವೆ. ಇದರ ಬಗ್ಗೆ ಒಬ್ರು ಕೂಡ ಮಾತಾಡೋದಿಲ್ಲ. ಹೋಗ್ಲಿ, ಸರಿ ಇಲ್ಲ ಅಂತ ಹೇಳೋ ಹಿಂದೂ ಧರ್ಮದ ದೇಗುಲಗಳು ಜಾತಿ ಧರ್ಮ ನೋಡದೆ ಇಷ್ಟು ಹಣ ನೀಡಿದ್ರಲ್ಲ, ಅನ್ಯ ಧರ್ಮೀಯರಿಂದ ಎಷ್ಟು ಪರಿಹಾರ ಬಂತು? ಫಾರಿನ್ ಧರ್ಮಗಳಿಗೆ ಫಾರಿನ್ ಫಂಡಿಂಗ್ ಬರುತ್ತೆ, ಆದ್ರೆ ಹಿಂದೂಗಳಿಗೆ ಯಾವ ಫಾರಿನ್ ಫಂಡಿಂಗು ಬರಲ್ಲ. ಆದ್ರೂ ನೆರವಾಗಿದ್ದು ದೇಗುಲಗಳೇ ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ PhD ಮಾಡಬೇಕು ಅಥವಾ ಇನ್ನೇನನ್ನೋ ಓದ್ಬೇಕು ಅಂತೇನಿಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಸಾಕು ಅಂತ ಭಾರತದ ಅನ್ನ ತಿನ್ನೋ ಜನರು ಹೇಳ್ತಾ ಇದ್ದಾರೆ. ಅಂದಹಾಗೆ ದೇವಾಲಯಗಳು ಅನ್ನೋದು ಕೇವಲ ಒಂದು ಧರ್ಮದವರು ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿ ಮಡಿ ಮೈಲಿಗೆ ಭಕ್ತಿ ಅಂತ ಹೇಳೋ ಜಾಗ ಅಲ್ವೇ ಅಲ್ಲ. ಇತಿಹಾಸವನ್ನ ಕೆದಕಿ ನೋಡಿ. ದೇವಸ್ಥಾನದಲ್ಲಿ ಕಾಣಿಕೆ ಹಣ ಹಾಕ್ತಾ ಇದ್ದಿದ್ದೆ ಲೋಕ ಕಲ್ಯಾಣಕ್ಕಾಗಿ. ಊರಿಗೆ ತೊಂದರೆ ಆದಾಗ ಆ ಊರಿನ ದೇವಾಲಯದಲ್ಲಿದ್ದ ಹಣವನ್ನೇ ಜನರಿಗಾಗಿ ಬಳಸಲಾಗ್ತಾ ಇತ್ತು. ಈಗಲೂ ಕೂಡ ಹಾಗೆ ಆಗ್ತಾ ಇದೆ ಅಂತ ಖಂಡಿತ ಹೇಳೋದಿಲ್ಲ. ಯಾಕಂದ್ರೆ ಸ್ವಾರ್ಥಿಗಳು ದೇಗುಲಗಳಲ್ಲೂ ಇರ್ತಾರೆ. ಆದ್ರೆ ಬ್ಯಾಂಕ್, ಸರ್ಕಾರ ಇಲ್ಲದ ಕಾಲದಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ದಿದ್ದೆ ದೇವಾಲಯಗಳು. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಅನ್ನೋದನ್ನ ನಮಗೆ ಫಾರಿನರ್ ಹೇಳ್ಕೊಟ್ಟಿರ್ಲಿಲ್ಲ, ಅದು ನಮ್ಮಲ್ಲೇ ಇತ್ತು. ಆದ್ರೆ ಮಧ್ಯದಲ್ಲಿ ಕೆಲವರು ಮಾಡಿದ ಅಸ್ಪೃಶ್ಯತೆ, ಭೇದ ಭಾವ ಸಂಪೂರ್ಣ ವ್ಯವಸ್ಥೆಯನ್ನೇ ಹಾಳು ಮಾಡಿ ಹಾಕ್ತು. ಈಗ ರಿಪೇರಿ ಮಾಡೋದಕ್ಕೂ ಕಷ್ಟ ಅನ್ನೋ ಮಟ್ಟಕ್ಕೆ ಎಲ್ಲವೂ ಹಾಳಾಗಿದೆ. ಎಲ್ಲರೂ ಈಗ ಒಗ್ಗಟ್ಟಿನಿಂದ ದೃಢ ಸಂಕಲ್ಪ ತೊಟ್ರೆ ಮಾತ್ರ ಅಸ್ತಿತ್ವ ಉಳಿಯುತ್ತೆ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಸದ್ಯ ದಕ್ಷಿಣದಲ್ಲಿ ಆಂಧ್ರ ಪ್ರದೇಶ ಎಚ್ಚರಗೊಂಡಿದೆ. ಚಂದ್ರಬಾಬು ಪವನ್ ಸರ್ಕಾರ ಸನಾತನ ಸಂರಕ್ಷಣೆಗೆ ನಿಂತಿದೆ. ಉಳಿದಿರೋ ರಾಜ್ಯಗಳ ಕತೆ ಏನು ಅನ್ನೋದು ದೇವರಿಗೆ ಗೊತ್ತು ಅನ್ನೋ ಪರಿಸ್ಥಿತಿ ಇದೆ. ಅಂದಹಾಗೆ ಇತರೆ ಧರ್ಮವನ್ನ ದ್ವೇಷಿಸಿ ಅವರಿಗೆ ತೊಂದರೆ ಕೊಟ್ಟು ಇನ್ನೇನೋ ಕೆಟ್ಟ ಕೆಲಸ ಮಾಡಿ ಧರ್ಮವನ್ನ ಉಳಿಸ್ಕೊಳ್ಳೋ ಅನಿವಾರ್ಯತೆ ಖಂಡಿತ ಇಲ್ಲ. ಅವರ ಪಾಡಿಗೆ ಅವರು ಇರ್ಲಿ, ನಮ್ಮ ಪಾಡಿಗೆ ನಾವು ನಮ್ಮ ಧರ್ಮವನ್ನ ಪಾಲಿಸಿದ್ರೆ ಅಷ್ಟೇ ಸಾಕು ಅಂತ ತಿಳಿದವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.